ಈ ಭಾಗದ ರೈತರಿಗೆ ಅನ್ನದಾತರಾಗಿ ತಮ್ಮ ಇಡೀ ಜೀವನವನ್ನೇ ಈ ಪಕ್ಷಕ್ಕಾಗಿ ಮುಡುಪಾಗಿಟ್ಟಿದ್ದಾರೆ ಬಂಧುಗಳೇ. ಇವತ್ತ ನಾವೆಲ್ಲರೂ ನಮ್ಮ ಹಕ್ಕನ್ನ ನಾವು ಕೇಳದೇ ಇದ್ರೆ, ನಮ್ಮ ಕೂಗು ಹೈಕಮಾಂಡ್ ವರೆಗೂ ಮುಗಿದೇ ಇದ್ರೆ ಮತ್ತೆ ನಮ್ಮ GS ಪಾಟೀಲ್ ಸಾಹೇಬರಿಗೆ ವಂಚನೆ ಆಗುವಂತ ಸಾಧ್ಯತೆ ನಮಗೆ ಕಂಡು ಬರ್ತಾ ಇದೆ. ಆದ್ದರಿಂದ ಬಂಧುಗಳೇ, ನಾವು ಇವತ್ತು ಏನ್ ಬೀದಿಗಿಳಿದ ಮಹಿಳೆಯರು ಬೀದಿಯಲ್ಲಿ ನಿಂತಿದ್ದೀವಿ. ಈ ಕೂಗು ಹೈಕಮಾಂಡ್ ಮುಟ್ಟುವರೆಗೂ, ನಮ್ಮ ಸಾಹೇಬರಿಗೆ ಸಚಿವ ಸ್ಥಾನವನ್ನು ನೀಡುವವರೆಗೂ ನಮ್ಮ ಈ ಒಂದು ಹಕ್ಕು ನಿಲ್ಲೋದಿಲ್ಲ ಅಂತೇಳಿ ನಾ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಬಂಧುಗಳೇ, ತಾವುಗಳು ನಮ್ಮ ಮನವಿಯನ್ನು ಸ್ವೀಕಾರ ಮಾಡದೇ ಇದ್ರೆ, ನಮ್ಮ ಮನವಿಗೆ ಸ್ಪಂದಿಸದೇ ಇದ್ರೆ, ನಾವೆಲ್ಲ ಮಹಿಳೆಯರು ಬೆಂಗಳೂರಿಗೆ ಬಂದು KPCC ಕಚೇರಿ ಮುಂದೆ ಧರಣಿಯನ್ನು ಕೂಡೋದ್ರ ಮುಖಾಂತರ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಂಚೂಣಿ ಘಟಕದ ಎಲ್ಲ ಪ್ರಧಾನ ಘಟಕದವರು ಇವತ್ತ ರಾಜೀನಾಮೆಯನ್ನ ನೀಡುವುದರ ಮುಖಾಂತರ, ಸಹಿ ಸಂಗ್ರಹಣೆ ನೀಡುವುದರ ಮುಖಾಂತರ ಹೈಕಮಾಂಡ್ಗೆ ಎಚ್ಚರಿಕೆ ಗಂಟೆಯನ್ನು ನಾವು ನೀಡ್ತಾ ಇದ್ದೇವೆ. ಒಂದು ನಮ್ಮೆಲ್ಲರ ಒಂದು ಮನವಿಗೆ ಸ್ಪಂದಿಸಿ ಸಚಿವ ಸ್ಥಾನವನ್ನು ನೀಡಬೇಕು. ಇಲ್ಲದೆ ಇದ್ರೆ ಕಾರ್ಯಕರ್ತರನ್ನು ಒಳಗೊಂಡು ಇಡೀ ರೋಣ ತಾಲೂಕಿನ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ರಾಜೀನಾಮೆಯನ್ನ ಅಂಗೀಕಾರ ಮಾಡಬೇಕು ಅಂತೇಳಿ ನಾ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ನಮಗ ಹೈಕಮಾಂಡ್ ಮೇಲೆ ಈ ಭಾಗದಲ್ಲಿ ನೀರನ್ನ ಸರಬರಾಜು ಮಾಡಿ 1000 ಕೆರೆಗಳ ಸರ್ದಾರರೆಂದೇ ಖ್ಯಾತಿ ಪಡೆದಂತ GS ಪಾಟೀಲ್ ಸಾಹೇಬರಿಗೆ ಅನ್ಯಾಯ ಆಗೋದು. ಮತ್ತು ಇವತ್ತು ಮಂಜುಳಾ ರೆಡ್ಡಿ ಹೇಳಿದ ಪ್ರಕಾರ ನಾವೆಲ್ಲ ರೋಣ ತಾಲೂಕಿನ ಮುನ್ಸಿಪಲ್ ಘಟಕದ ಎಲ್ಲ ಅಧ್ಯಕ್ಷರುಗಳು ನಾವು ಸಾಮೂಹಿಕವಾಗಿ ಇವತ್ತ ನೀವು ಸಚಿವ ಸ್ಥಾನ ಕೊಡಲಿಲ್ಲ ಅಂತ ನಾವೆಲ್ಲರೂ ರಾಜೀನಾಮೆಯನ್ನು ಸಾಮೂಹಿಕವಾಗಿ ರಾಜೀನಾಮೆ ನೀಡ್ತೀವಿ ಅಂತ ಮಾತನ್ನು ಹೇಳಿ ನೀವೆಲ್ಲರಿಗೂ ನಾವು ಇವತ್ತು ಸಿದ್ದರಾಮಯ್ಯ ಸಾಹೇಬರಿಗಿರ್ಬೇಕು, ಖರ್ಗೆ ಅವರಿಗಿರ್ಬೇಕು ವಂದಿಸಿ ಕೈ ಮುಗಿದು ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅನ್ನುವಂತ ಮಾತನ್ನು ಹೇಳಿ ನನಗೆ ಮಾತನಾಡಕ್ಕೆ ಅವಕಾಶ ಕೊಟ್ಟು ನಮ್ಗೆ ಸಚಿವ ಸ್ಥಾನ ಬೇಕು. GS ಪಾಟೀಲ್ ಅಂದ್ರೆ ನಾವು ಇದು ಮಾಡಿಯಪ್ಪ ಮಾಡ್ಕೊಂಡು ನಮಗೆ ಮಿಕೆ ಸಾಹೇಬ್ರ ಕೇಳಿ ಮಿಕೆ ಸಾಹೇಬ್ರಿಗೆ ಹೇಳ್ರಿ, ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳ್ರಿ, ಏನು ಮಲ್ಲಿಕಾರ್ಜುನ ಸಾಹೇಬ್ರಿಗೆ ಹೇಳ್ರಿ, ಎಲ್ಲ ಮುಗಿದ್ಬಿಟ್ಟು ಇಲ್ಲ ಅಲ್ಲ ಅವ್ರು 60 ವರ್ಷ ಆತ್ರಿ, 50-60 ವರ್ಷ ರೈತಕ್ಕೆ ಬಂದರೆ ನಮ್ಮ ರೈತಕ್ಕೆ ಅನ್ಕೊಂಡು ಮತ್ತು ಸಾಹೇಬ್ರು ಎಲ್ಲ ಅವ್ರಿ ಬೋರ್ ಹಚ್ಬಿಟ್ರು. ಬೋರ್ಗಡೆ ಇದ್ದಾಗ ಹಿಂದಿತ್ತು ಬೋರ್ಗಡೆ ಜಗ್ಗ ಹಳ್ಳ್ಯಾಗ ಮತ್ತು ಕೆರೆ ಹಾಕಿದ್ರೆ ಕಟ್ಟಿ ಸರ್ ಏನು ಅಲ್ಲ ಏರ್ಪಟ್ಟು ಸಾಹೇಬ್ರಿಗೆ ಕೊಡೋದು. ಯಾಕಂದ್ರೆ 50 ವರ್ಷ ಅವ್ರು ಅಷ್ಟೇ ಎಲ್ಲ ಇವು ವಯಸ್ಸಾಗ್ಬೋದು ಇನ್ನೂ ಕೊಡೋರು ಹೊಳಮಳ ಹೆಚ್ಚಿಗೆ ಪಡ್ತಾರೆ. ಯಾಕೆ ಕೊಡ್ತಾರೆ ರೀ? ನಮ್ಮ ಜಿಲ್ಲ ಹಂಗೆ ನಮ್ಮ ತಾಲೂಕು ಹಂಗೆ ಹೇಳ್ರಿ, ನಮ್ಮ ತಾಲೂಕಿಗೆ ಕೊಡಬೇಕು. ಹೌದು ರೀ, ನಮ್ಮ ತಾಲೂಕಿಗೆ ಕೊಟ್ರೆ ನಾವು ಅಭಿವೃದ್ಧಿ ಹಾಕು. ಹೊಳಮಳ ಗದಗ ಜಿಲ್ಲೆ ಕೊಟ್ರೆ ಮತ್ತು ನಾವೇ ಮಾಡ್ಕೊಳ್ರಿ ನಮ್ಮ ಸ್ವಂತ ಹೌದು ರೀ. ನಮಗೆ ಈ ಹಳ್ಳಿಲ್ಲ ಅಂದ್ರೆ ಸಚಿವ ಸಿಗ್ಲಿಕ್ಕಂದ್ರೆ ನಾಳೆ ವಿಧಾನಸಭೆಗೆ ನಾವು ಮುದ್ದೆ ಹಾಕ್ತೀವಿ. ನಾಳೆ ಇಲ್ಲೇ ಯೋಚನೆ ಇದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ನಾವು ಡೀಸೆಲ್ ಹಾಕೊಂಡಿರಿ, ನಾವು ಆತ್ಮಹತ್ಯೆ ಮಾಡೋಕೆ ಕಟ್ಟಿದ್ದೀವಿ ಸಾಹೇಬ್ರ ಸಲುವಾಗಿ. ಸಾಹೇಬರು ನಮ್ಮನ್ನ ಅನುಕೂಲ ಅದಾರ, ನಮ್ಗೆ ಜಗ್ ಸವಲತ್ತು ಮಾಡ್ರಿ ಎಲ್ಲಲ್ಲಿ ಅಭಿವೃದ್ಧಿ ಆಗ್ಯಾವ. ಅವ್ರಿಗೆ ಎಲ್ಲ ಅವ್ರಿಂದ ನಮ್ಮದೊಂದು ಊಟ ಮಾಡ್ತೀವಿ. ಇನ್ನೂ ಕೆಲಸ ಅದಾವು, ನಾವು ಅವರಿಂದ ಒಂದು ಊಟ ಮಾಡಿವಿ ಅಂದ್ರೆ ನಮ್ಮ ಅವ್ರ ಸಹಾಯಕ್ಕೂ ಪ್ರಾಣ ಕೊಡೋಕ್ಕೂ ಸಿದ್ಧದೀವಿ. ಅವ್ರ ಸಾಹೇಬರಿಗೆ ಹೈಕಮಾಂಡ್ ಯಾಕೆ ಕೊಡುವ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಬಂದಾಗ ಈ ಥರ ನಿಮ್ಮ ಸಾಹೇಬರಿಗೆ ನಾವು ಸಚಿವ ಸಾಹೇಬ್ ಕೊಟ್ಟೇ ಕೊಡ್ತೀವಿ ಅಂತ ಹೇಳ್ಯಾರ. ನಾವು ಆ ಪರವಾಗಿ ನಾವು ಭರವಸೆ ಇತ್ತು, ಮತ್ತು ಇನ್ನೂ ಕೊಡಬೇಕಂತ ನಾವು ಮನವಿ ಕೊಡ್ತೀವಿ. ಹೌದು ರೀ, ಆಯ್ತು ಸರ. ನಾವು ಒಟ್ಟು ಅವ್ರ ಪರವಾಗಿ ನಾವು ಅದೀವಿ. ಕೊಡ್ಲಿಲ್ಲ ಅಂದ್ರೆ ಏನು ಮಾಡ್ತೀರಿ? ಕೊಡಲಿಲ್ಲ ಉಗ್ರ ಹೊರಟು ಆತ್ಮಹತ್ಯೆ ಮಾಡ್ಕೊತೀವಿ. ಆತ್ಮಹತ್ಯೆ ಮಾಡ್ಕೊತೀವಿ. GS ಪಾಟೀಲ್ ಹೆಸರು ರವಿಕುಮಾರ್ ಅಬ್ಬಿಗೆ.